ಅದು W7 ಏನು ಗೊತ್ತಾ, ಇದರಲ್ಲೂ ಟಾಟಾ ಆಗಲಿ ಎಲ್ಲ ಕಾರಲ್ಲೂ ಆ ಥರ ಬರ್ತಾಯಿತ್ತು ಮುಂಚೆ. ಸೊ ಅದು ನೋಡಿದ ತಕ್ಷಣ ಹೇಳ್ತಾ ಇದ್ರು ಇದು ಯಾವ ಮಾಡಲು ಅಂತ, ಅಂದರೆ ಟಾಪ್ ವೇರಿಯಂಟ ಅಥವಾ ಮಿಡ್ ವೇರಿಯಂಟ ಅಂತ, ಓಕೆನಾ. ಸೊ ಅದು ಈಗ ತೆಗೆದುಬಿಟ್ಟವ್ರೆ. W8 ಅಂದರೆ ಮುಂಚೆ ಇದರಲ್ಲಿ ಟಾಪ್ ಮಾಡಲ್ ಇತ್ತು, ಓಕೆ. ಆಮೇಲೆ ಸ್ಲೋಲಿ W10 ಅಂದರೆ ಟಾಪ್ ಮಾಡಲಾಯಿತು. ಇವಾಗಲೂ W1 ಯೂಸ್ ಮಾಡೋದಪ್ಪ ಅವರು, ಬಟ್ ತೋರಿಸಲ್ಲ. ಬಟ್ ನೀನು ಹೋಗಿ ನೋಡು, ಹೇಳ್ತಾರೆ ಅವರು. ಮೊನ್ನೆ ಇವ್ರು ನನಗೆ ಪ್ರದೀಪ್ ಬ್ರೀಫ್ ಮಾಡ್ತಾಯಿದ್ರು ಕಾರ್ದು, ಅವರು W8 ಲಲಿತ್ ಅಂತ ಹೇಳಿದ್ರು. ಕಂಪೇರ್ ಮಾಡಿದ್ರೆ ಮಜಾ ಜಾಸ್ತಿನೇ ರೇಟ್ ಜಾಸ್ತಿ ಹೋಗ್ತದೆ. ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಅಂತ ಈಗ 3 ಇದೆ ಅಲ್ಲ, ಟಾಟಾ, ಮಾರುತಿ ಇಂಡಿಯಾ ಅಲ್ಲ. ಇಂಡಿಯನ್ ಅಲ್ವಾ ಅದು? ಫುಲ್ ಇಂಡಿಯಾ ಅಲ್ಲ ಅದು. ಬಟ್ ಅಷ್ಟು ಕಡಿಮೆ ಸಿಗ್ತಾ ಇತ್ತಲ್ಲ ಮ್ಯಾನುಫ್ಯಾಕ್ಚರ್ ಎಲ್ಲ ಇಂಡಿಯಾ ಆಗೋದ್ರಿಂದಾಗಿ. ಎಲ್ಲ ಅವ್ರದ್ದು ಎಲ್ಲ ಮ್ಯಾನುಫ್ಯಾಕ್ಚರ್ ಇಲ್ಲೇ ಆಗ್ತಾ ಇರೋದು. ಫಸ್ಟು ಮಾರುತಿ ಬಂದು ಇಂಡಿಯಾದು ಆಯಿತಾ. ಅದು ಇಂಡಿಯಾ ಲಿಮಿಟೆಡ್, ಅದು ಮಾರುತಿ ಇಂಡಿಯಾ ಲಿಮಿಟೆಡ್ ಆಗಿದ್ದು ಆಯಿತಾ. ಯಾವಾಗ ಇವರಿದ್ರು ಗೊತ್ತಾ, ಅವ್ರೇನದು ಇಂದಿರಾ ಗಾಂಧಿ, ಅವಾಗ ಅದು ಮಾರುತಿ ಇಂಡಿಯಾ ಲಿಮಿಟೆಡ್ ಇತ್ತಲ್ಲ. ಇವ್ರು ಏನು ಮಾಡಿದ್ರು, ಸ್ಲೋಲಿ ಹೋಗ್ತಾ ಇವ್ರಿಗೆ ಹೊಸ ಡಿಸೈನ್ ಬೇಕಾಗಿತ್ತು ಆಯಿತಾ. ಸೊ ಅಪ್ರೂವಲ್ ಎಲ್ಲ ಸಿಗ್ತಾ ಇದ್ದಿಲ್ಲ. ಸೊ ಅವಾಗ ಏನಾಯಿತು, ಇನ್ನೇನಪ್ಪ ಸಿಗ್ತಾ ಇಲ್ಲ, ಇನ್ನೇನು ಅಂತ ಹೇಳ್ಬಿಟ್ಟು ವಿಡ್ರಾ ಮಾಡ್ಕೊಂಡ. ಯಾರು ಅದಕ್ಕೆ? ಮಾರುತಿ ಅವನು ಮಾರುತಿ ಜೊತೆ ಸುಜುಕಿ ಜೊತೆ ಟೈಅಪ್ ಮಾಡ್ಕೊಳ್ಳೋಕ್ಕೋಸ್ಕರ ಅವನು ಆ ಥರ ಮಾಡ್ದ. ಸೊ ಅದಾದಮೇಲೆ ಏನಾಯಿತು ಅಂದರೆ, ಇಮಿಡಿಯೇಟಾಗಿ ಅವನಿಗೆ ಬೇರೆ ಆಪ್ಷನ್ ಸಿಗಲಿಲ್ಲ. ಸೊ ಮಾರುತಿ ಸುಜುಕಿ ಅಂತ ಇಟ್ಕೊಂಡ್ರು ಹೆಸರು ಅವರು. ಮಾರುತಿ ಸುಜುಕಿ ಬಂದು ಜಪಾನ್ ಬೇಸ್ ಕಂಪ್ನಿ ಆಯಿತು ಆಯಿತಾ. ಸೊ ಅವ್ರು ಜಪಾನ್ ಬೇಸ್ ಕಂಪ್ನಿ ಆದಮೇಲೆ ಏನು ಮಾಡಿದ್ರು, ಸುಜುಕಿ ಅಂದರೆ ಯಾವ್ದು ಗೊತ್ತಾ, ಇಸೂಜು ಕಂಪ್ನಿ ಇದೆ ಗೊತ್ತಾ. ಇಸೂಜು ಅಂತ ಒಂದು ಗಾಡಿ ಇದೆ ಗೊತ್ತಾ, ದೊಡ್ಡ ಗಾಡಿ, ಇವಾಗಲೂ ಇದೆ ಅದು ಇಂಡಿಯಾದಲ್ಲಿ. ಆ ಗಾಡಿ ಕಂಪ್ನಿ ಜೊತೆ ಟೈಪ್ ಮಾಡ್ಕೊಂಡ್ರು. ಅಲ್ಲಿ ಟೈಪ್ ಮಾಡ್ಕೊಂಡ್ಮೇಲೆ ಒಂದು ಏನಾಯ್ತು ಅಂದರೆ, ಎಷ್ಟೋ ವರ್ಷ ಇದೆ. ಈಗ ಹೀರೋ ಮತ್ತು ಹೋಂಡಾ ಸಪ್ರೇಟ್ ಆಯಿತು ಗೊತ್ತಾ. ಹೋಂಡಾ ಬಂದು ಜಪಾನ್ ಕಂಪ್ನಿ, ಹೌದು. ಹೀರೋ ಬಂದ್ಬಿಟ್ಟು ಇಂಡಿಯನ್ ಕಂಪ್ನಿ. ಅದೇ ಥರ ಇದು ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂದರೆ, ಅವ್ರದ್ದು ಪ್ರತಿಯೊಂದು ಮೆಟೀರಿಯಲ್ಗೂ ತುಂಬ ಡಿಪೆಂಡ್ ಆಗಬೇಕಾಗಿತ್ತು. ಸೊ ಅದೆಲ್ಲ ಯೋಚನೆ ಮಾಡಿ ಇವ್ರು ಏನು ಮಾಡಿದ್ರು, ನಾವು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನೋಡಿ, ಹಿಂಗೆ ಇರೋದು ಅದು. ಇವಾಗ ಬರ್ತಾ ಇರೋದು ಸಯಾರ, ಕಿಯಾ ಥರನೇ ಇದೆ ಅದು ನೋಡೋಕ್ಕೆ. ಈಗ ಅದು ಡಿಸೈನೇ ಹಂಗೆ ಇದೆ. ಆಮೇಲೆ ಬರೋಣ ಗಣೇಶ್ ಒಂದ್ಸತಿ. ಗೋರಿಲ್ಲ ಗಾಡಿ ಇದೆ, ಚೆಕ್ ಮಾಡ್ಬೇಕು ನಾನು. ಅಲ್ಲಿಲ್ಲ ನನ್ನ ಮಗ ಹತ್ರ ವೈಟ್ ಫೀಲ್ಡ್ ಅಲ್ಲಿ ಹೋಗ್ತೀವಲ್ಲ, ಹೋಗುವಾಗ ನೋಡೋಣ. ಇಲ್ಲೆಲ್ಲಾದ್ರೂ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲೇ ಮುಂದಕ್ಕೆ ಹಾಕ್ಬೋದಲ್ಲ. ಅದಕ್ಕೋಸ್ಕರನೇ ಕತೆ ಹಂಗಾಗಿರೋದು. ನನ್ನ ಹೆಂಡತಿ ಇವತ್ತು ಏನೋ ಕೇಳಲ್ಲ, ಬೈಕ್ ತಗೊಳ್ಳೋ ಬಗ್ಗೆ ಡಿಸಿಷನ್ ತಗೊಂಡ್ರೆ ಅಂತ. ದುಡ್ಡಿಲ್ಲಮ್ಮ ಮತ್ತೆ ಹೇಳಿದ್ದು.
ಹಿಂಗೆ ಮೇಲೆ ಮೇಲೆ ಏನು ಅದಕ್ಕೆ ಇನ್ನೊಂದು 2 ವರ್ಷ ಸುಮ್ಮನಿದ್ದು ಬಿಡ್ತೀನಿ ಗಣೇಶ್. ಅಷ್ಟೊಳಗಡೆ ಯಾವ ಗಾಡಿ ಬರ್ತದೆ ಏನು ಬರ್ತದೆ. ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗಿರೋ ಗಾಡಿನೂ ಬರ್ಬೋದು. ಇನ್ನೂ ಚೆನ್ನಾಗಿರೋದು ಬರ್ಬೋದು. ಬಟ್ ಅಮೌಂಟ್ ಏನೋ ಜಾಸ್ತಿ ಆಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. 2 ವರ್ಷ ಅಂದರೆ ಈಗ ವರ್ಷಕ್ಕೊಂದು 10-15 ಸಾವಿರ ನಾನು 2 ವರ್ಷ ಅಂದ್ರೆ 30-40 ಸಾವಿರ ಜಾಸ್ತಿ ಆಗ್ಬೋದು ಅಷ್ಟೇ. ಬಟ್ ಆವಾಗಿಂದ ಬೇರೆ ಮಾಡಲ್ ಏನೋ ಬಂದಿರುತ್ತೆ, ಸ್ವಲ್ಪ ಟ್ಯೂನಿಂಗ್ ಮಾಡಿರ್ತಾರೆ, ಸ್ವಲ್ಪ ಇನ್ನೂ ಒಂದು 2-3 ಆ್ಯಡ್ ಮಾಡಿರ್ತಾರೆ. ಕರೆಕ್ಟ್ ಅಲ್ವಾ? ಅಯ್ಯೋ ರಾಮ, ಈಗ ಅವನೇನೋ ತಿಳ್ಕೊಂಡು ಹೋಗ್ತಾನೆ ಆರಾಮಾಗಿ. ಯಾವನ ಖಜೂರ್ ನನ್ನ ಮಗ. ಈ ಮಗೇಂದ್ರ ಅದು ಏನೋ B6 ಬಿ ಯಾವುದೋ ಒಂದು ಮಾಡಲ್ ಬಂದಿರಲ್ಲ, ಅದನ್ನ ತಗೊಂಡು ಹೇಳ್ಸ್ಬೇಕು ತುಂಬ ಜನ. ಎಲೆಕ್ಟ್ರಿಕ್ ಗಾಡಿ B6 ಏನೋ BYD, ಅದು ಮಹೇಂದ್ರ ಪಗ್ರೋ BYD B6 ಅಂತ ಏನೋ ಎಲೆಕ್ಟ್ರಿಕ್ ಗಾಡಿ ಕರುಗುತ್ತಲ್ಲ. ಗೊತ್ತು, ಅದಿದೆ. ಅದು ಕರ್ವ್ ಕಾಪಿನೇ ಅದು. ಮಹೇಂದ್ರದವರು ಕ್ಲೀನಾಗಿ ಕಾಪಿ ಮಾಡ್ಬಿಟ್ಟಾರೆ. ಸ್ವಲ್ಪ ಆದ್ರೂ ಮರ್ಯಾದೆ ಎತ್ಕೊಳ್ರಪ್ಪ ಮಹೇಂದ್ರದವ್ರೆ. ಏನ್ರಿ ಹಿಂಗೆ ಕಾಪಿ ಮಾಡ್ತೀರಾ ಅಂತಾನೆ ಉದ್ದ. ಇದು ಏನಾಯ್ತಂದ್ರೆ ಗಣೇಶ್, ಟಾಟಾದವ್ರು ಏನು ಮಾಡಿದ್ರು, ಅದು ಬಿಟ್ರಲ್ಲ ನೋಡಿದ್ರು ಗಾಡಿ ಅಷ್ಟು ಮೂಮೆಂಟ್ ಆಗಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ರು, ತಗೊಂಡಿರೋ ಅವ್ರು ಹುಷಾರವರು ಹೊಡಿಲ್ಲ. ಅದಕ್ಕೆ ಸುಮ್ಮನೆ ಓಡೋ ಗಾಡಿಗೆ ಸುಮ್ಮನೆ ಪೂಜೆ ಮಾಡೋ. ಹೈಯೆಸ್ಟ್ ಸೇಲ್ ಆಗಿದೆ ಅದೇ ನೆಕ್ಸಾನು, ಇದು ಪಂಚು ಎರಡು ಹೋಗಿದೆ. ನೆಕ್ಸನೇ ನಂಬರ್ 1. ಹೌದು, ಅವ್ರಿಗೆ ಇದು ದೇವ್ರ ಥರ ನೆಕ್ಸನ್ ಗೊತ್ತಾ? ಅದೇ ಯಾಕಂದರೆ ಅವ್ರ ಮಾರ್ಕೆಟಲ್ಲಿ ಫಸ್ಟ್ ಜಾಸ್ತಿ ಇದು ಬಂದಿದೆ ನೆಕ್ಸಾನ್ ಪಂಚಿಂದಾನೆ. ಈವನ್ EVದು ಗಣೇಶ್